ರಾಗಿದು ಲಸ್ಸಿ, ಕೋಲ್ಡ್ ರಾಗಿ ಲಸ್ಸಿ ಮಾಡೋಕೆ ಏನೇನು ಸಾಮಗ್ರಿ ಬೇಕಂತ ನೋಡ್ಕೊಳ್ಳೋಣ್ರಿ. ಕೋಲ್ಡ್ ರಾಗಿ ಲಸ್ಸಿ ಅಂದ ತಕ್ಷಣ ಆವಾಗಲೇ ಬಿಸಿ ರಾಗಿ ಗಂಜಿ ಮಾಡ್ಕೊಂಡು ಮಾಡೋಕ್ಕಂತೂ ಆಗಂಗಿಲ್ಲ. ಅದಕ್ಕೆ ನಾವು ಮೊದಲನೇ ರಾಗಿ ಗಂಜಿ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡಿರ್ಬೇಕು. ರಾಗಿ ಗಂಜಿನ ಪ್ರಿಪೇರ್ ಮಾಡಿ ತಣ್ಣಗೆ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು, ಅಂದ್ರೆ ಕೋಲ್ಡ್ ಲಸ್ಸಿ ಆಗುತ್ತೆ. ಇದಕ್ಕೆ ಏನೇನು ಸಾಮಗ್ರಿ ಬೇಕಂತ ನೋಡ್ಕೊಳ್ಳೋಣ. ತಣ್ಣಗೆ ಮಾಡಿ ಇಟ್ಕೊಂಡ್ರೆ ಅಂತ ಒಂದು 2 ಗ್ಲಾಸ್ ಆಗೋಷ್ಟು ನಾನು ಲಸ್ಸಿ ಮಾಡ್ತಿರೋದು. ಒಂದು ದೊಡ್ಡ ಕಪ್ಪಲ್ಲಿ ರಾಗಿ ಗಂಜಿ, ಮೊಸರು ಬೇಕು, ಗಟ್ಟಿ ಮೊಸರು ತೊಗೊಂಡೆ ನಾನು 1 ಕಪ್ಪು. ಆಮೇಲೆ ಬಾಳೆಹಣ್ಣು, ನೀವು ಬಾಳೆಹಣ್ಣು ಮಿಡ್ಲಿ ಬಾಳೆಹಣ್ಣು ಆದರೂ ತೊಗೋಬೋದು, ಪಚ್ಚ ಬಾಳೆ ಆದರೂ ತೊಗೋಬೋದು. 2 ಬಾಳೆಹಣ್ಣು ತೊಗೊಂಡೇನಿ. ಮತ್ತು ಇದಕ್ಕೆ ಸಕ್ಕರೆ ಬೇಕು, ಒಂದು 2 ಸ್ಪೂನ್ ಸಕ್ಕರೆ ತೊಗೊಂಡೇನಿ. ಮತ್ತು ಒಂದು 4ರಿಂದ 5 ಬಾದಾಮು, ಒಂದು 3 ಗೋಡಂಬಿ ತೊಗೊಂಡೇನಿ. ಫ್ಲೇವರಿಗೆ ಏಲಕ್ಕಿ ತೊಗೊಂಡೇನಿ. ನೀವು ಬೇಡ ಅಂದರೆ ಬಾದಾಮಿ ಸ್ಕಿಪ್ ಮಾಡಿಕೊಂಡು ಬರೀ ಗೋಡಂಬಿ ಹಾಕೋಬೋದು, ಇಲ್ಲ 2 ಸ್ಕಿಪ್ ಮಾಡಿ, ಇಲ್ಲ ಹಾಗೆ ಮಾಡ್ತೀವಂದ್ರೆ ಹಾಗೆ ಮಾಡ್ಬೋದು. ಈಗ ಇದನ್ನು ಹೆಂಗೆ ಮಾಡೋದಂತ ನೋಡೋಣ್ರಿ. ಬಾದಾಮಿನ ಕುಟ್ಟಾಣಿಗೆ ಹಾಕ್ಕೊಂಡು ಕುಟ್ಕೊಳ್ಳೋಣ್ರಿ. ಯಾಕಂದ್ರೆ ಇದು ಮಿಕ್ಸಿಗೆ ಹಾಕಿದ್ರೆ ಬೇಗ ಸಣ್ಣ ಆಗೋದಿಲ್ಲ. ಈಗ ಗೋಡಂಬಿನ ಹಾಕೊಂಡು ಸ್ವಲ್ಪ ಮಾಡ್ಕೊಂಡು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಏಲಕ್ಕಿನೂ ಸಣ್ಣ ಆಗೋದಿಲ್ಲ, ಏಲಕ್ಕಿನೂ ಸ್ವಲ್ಪ ಕುಟ್ಕೊಂಡು ಹಾಕೊಳ್ಳೋಣ. ಈಗ ಇದಕ್ಕೆ ಬಾಳೆಹಣ್ಣನ್ನು ಕಟ್ ಮಾಡಿ ಸಿಪ್ಪೆ ಕಟ್ ಮಾಡಿ ಹಾಕೊಳ್ಳೋಣ. ಸಕ್ಕರೆ, ಮೊಸರು ಮತ್ತು ರಾಗಿ ಗಂಜಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ್ರಿ. ಬೇಕಂದ್ರೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೋಬೋದು. ನಾನು ಹಾಲು ಹಾಕಿಲ್ಲ, ಬರೀ ಮೊಸರು ಅಷ್ಟೇ ಹಾಕಿ ಮಾಡ್ತಾರೆ. ಕೋಲ್ಡ್ ರಾಗಿ ಲಸ್ಸಿ ರೆಡಿ ಆಯ್ತಾ. ಇದು ಬಿಸಿಲಿಗೆ ಮಕ್ಕಳಿಗೆ ಮಾಡಿಕೊಟ್ರೆ ದೊಡ್ಡವ್ರಿಗೂ ಒಳ್ಳೆ ಹೆಲ್ದಿ ಲಸ್ಸಿ. ನೀವು ಮನೆಯೊಳಗೆ ಮಾಡ್ಕೊಂಡು ಬೇಸಿಗೆ ಐತಿ. ನಾನು 7 ದಿನಕ್ಕೆ 7 ಕೋಲ್ಡ್ ಲಸ್ಸೀಸ್ ತೋರಿಸ್ತೀನಿ. 7 ದಿನಕ್ಕೆ 7 ಲಸ್ಸಿ. ಇವಾಗ ಇದು ರಾಗಿ ಲಸ್ಸಿ ಸೂಪರ್ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರ. ಮನೆ ಮಕ್ಕಳಿಗೆ ಮಾಡಿಕೊಡ್ರಿ ನೀವು. ಟೇಸ್ಟ್ ಸೂಪರ್ ಆಗಿರುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇದನ್ನು ಮಾಡಿ ಪ್ರಿಪೇರ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮಧ್ಯಾಹ್ನ ಬಂದ ತಕ್ಷಣ ಒಂದು ಗ್ಲಾಸ್ ಹಾಕೊಂಡು ಕುಡಿದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಒಂದು ಹೆಲ್ದಿ ಫುಡ್ಡು ಹೌದು, ಒಂದು ಹೆಲ್ದಿ ಡ್ರಿಂಕು ಹೌದು. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ರಾಗಿ, ಗೋಡಂಬಿ, ಬಾದಾಮಿ ಅಲ್ವಾ. ಸಕ್ಕರೆ ಬೇಕಂದ್ರೆ ಸಕ್ಕರೆ ಹಾಕೋರಿ, ಇಲ್ಲ ಬೆಲ್ಲ ಹಾಕೋಬೋದು, ಬೆಲ್ಲ ಸೇರಿಸಿ